ಅಖಂಡ 2 ಇಲ್ಲಿ ನಮ್ಮ ಅಖಂಡ ಅವರು ಮತ್ತೆ ತಪಸ್ಸಿಗೆ ಕೂರ್ಬೇಕಾಗುತ್ತೆ ಒಂದು ದೊಡ್ಡ ಕೆಲಸನ ಮಾಡೋದಕ್ಕೆ. ಇಲ್ಲಿ ಈ ಕಡೆ ನಮ್ಮ ದೇಶ ನಮ್ಮ ಇಂಡಿಯಾ ಮೇಲೆ ದೇವರುಗಳ ಮೇಲೆ ಧರ್ಮದ ಮೇಲೆ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಿರ್ತಾರೆ. ಅದಕ್ಕೆ ತಕ್ಕ ಹಾಗೆ ಒಂದು ಕೆಟ್ಟ ಕೆಲಸ ಕೂಡ ಮಾಡ್ತಾರೆ. ಏನು ಅದು ಎಷ್ಟು ಡೇಂಜರಸ್ ಆಗಿತ್ತು, ಇವುಗಳನ್ನೆಲ್ಲ ನಮ್ಮ ಪಾತ್ರ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆ ಬರೋದಾದ್ರೆ ಸಿನಿಮಾದಲ್ಲಿ ಒಂದು ಒಳ್ಳೆ 3 ಮೂಮೆಂಟ್ಸ್ ಗಳನ್ನ ಇಟ್ಟಿದ್ದಾರೆ. ನಾರ್ಮಲ್ ಹೀರೋಗಳನ್ನೇ ಸೂಪರ್ ಹೀರೋ ಆಗಿ ತೋರಿಸ್ತಾರೆ. ಅಂಡ್ ಈ ಸರಿ ಇಲ್ಲಿನ ಪಾತ್ರನೇ ಸೂಪರ್ ಹೀರೋ ಅಂದ್ರೆ ದೈವ ಮಾನವ, ಒಂದಷ್ಟು ಪವರ್ಸ್ ಇದೆ ಅನ್ನೋ ತರ, ಏನು ಲಿಮಿಟೇಷನ್ ಇಲ್ಲ, ಏನಾದ್ರೂ ಬರಿಬಹುದು ಏನಾದ್ರೂ ಮಾಡ್ಬೋದು ಅನ್ನೋ ತರ. ಇಂಟರ್ವಲ್ ನಲ್ಲಿ ಒಂದು ಮೂಮೆಂಟ್ ಇದೆ, ಅಥವಾ ಹೆಲಿಕಾಪ್ಟರ್ ಒಂದು ರೆಕ್ಕೆದು ಮೂಮೆಂಟ್ ಇದೆ, ಅದು ತುಂಬಾ ಚೆನ್ನಾಗಿತ್ತು. ನಂತರ ಹನುಮಂತದ್ದು. ಸೊ ಇಷ್ಟು ನನಗೆ ಇಷ್ಟ ಆದ್ವು ಅಂತ ಹೇಳ್ಬೋದು. ಇನ್ನು ಅಲ್ಲಿನ ಮ್ಯೂಸಿಕ್ ಸ್ವಲ್ಪ 50-50 ಅಂತ ಹೇಳ್ತೀನಿ. ಮ್ಯೂಸಿಕ್ ಅಥವಾ ಬಾಂಡ್ ಅಥವಾ ಸೌಂಡ್ ಏನಿದೆ ಆಕ್ಷನ್ ಸೀಕ್ವೆನ್ಸ್ ಗಳಿಗೆ ತುಂಬಾನೇ ಪ್ಲಸ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಅಂತ ಮೈಂಡ್ ಅಲ್ಲಿ ಉಳಿಯುವಂತ ಮ್ಯೂಸಿಕ್ ಏನಲ್ಲ ಅದು. ಈಗ ಇಲ್ಲಿನ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಅದು ತುಂಬಾ ಇದಾವೆ. ಫಸ್ಟ್ ಆಫ್ ಆಲ್ ಇಲ್ಲಿನ ಕಥೆನ ಎಲ್ಗೋ ತಗೊಂಡೋಗಿದ್ದಾರೆ ಇವರು. ಡೈರೆಕ್ಟರ್ ಮೂವಿಗಳು ತುಂಬಾ ಪ್ರಿಡಿಕ್ಟೇಬಲ್ ಆಗಿರುತ್ತೆ. ಎಲ್ಲಾ ಮೂವಿಗಳಲ್ಲೂ ಆ ಫ್ಯಾಮಿಲಿಗೆ ಏನೋ ಆಯ್ತು ಇಲ್ಲಿ ರಿವೆಂಜ್ ತಗೊಬೇಕು, ಆ ಫ್ಯಾಮಿಲಿಲಿ ಇರೋ ಪರ್ಸನ್ಗೆ ಏನೋ ಆಯ್ತು ಇಲ್ಲಿ ರಿವೆಂಜ್ ತಗೋಬೇಕು, ಆ ರೀತಿ ಇರುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಇವಾಗ ದೇಶಗಳ ಮಧ್ಯೆ ರಿವೆಂಜ್ ತಗೊಳ್ಳೋ ರೀತಿ ಸಿನಿಮಾನ ಕಂಟಿನ್ಯೂ ಮಾಡಿದ್ದಾರೆ. ಇಲ್ಲಿ ಆ ರೂಲ್ಸ್ ಗಳು ಆರ್ಮಿ ಲಾ ಏನೂ ಮ್ಯಾಟರ್ ಆಗೋದಿಲ್ಲ, ಹೇಗ್ ಬೇಕಾದ್ರೂ ಸಿನಿಮಾನ ತಗೊಂಡೋಗ್ಬೋದು ಅಂತ ಬರ್ದಿದ್ದಾರೆ ಅಂತ ಅನ್ಸುತ್ತೆ. ತುಂಬಾ ಲಿಬರ್ಟಿನ ತಗೊಂಡು ಸಿನಿಮಾನ ಬರ್ದಿದ್ದಾರೆ ಅಂತ ಹೇಳ್ಬೋದು. ಧರ್ಮ ದೇವರು ಅದನ್ನ ಸ್ವಲ್ಪ ಜಾಸ್ತಿ ಬೆಳೆಸ್ಕೊಂಡಿದ್ದಾರೆ. ಪಾಯಿಂಟ್ ಚೆನ್ನಾಗಿದೆ ಅಲ್ಲಿ, ಆದ್ರೆ ಇದನ್ನ ತುಂಬಾ ಸತಿ ಬೆಳೆಸ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ 10 ನಿಮಿಷಕ್ಕೊಮ್ಮೆ ಒಂದಷ್ಟು ಪಾಠ ಮಾಡ್ತಾ ಇರ್ತಾರೆ ಅಂತ ಅನಿಸ್ತು. ನಮ್ಮ ಧರ್ಮ ಎಂತದ್ದು ಗೊತ್ತಾ, ನಮ್ಮ ದೇಶ ಎಂತದ್ದು ಗೊತ್ತಾ, ನಮ್ಮ ಜನ ಎಂತದ್ದು ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಕಥೆನೇ ಚೆನ್ನಾಗಿ ಮೂವ್ನೇ ಆಗೋದಿಲ್ಲ. ಈ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಇಟ್ಟಿದ್ದಾರೆ, ಬಟ್ ಇಡೀ ದೇಶ ಪ್ರೇಮನೆ ತೋರಿಸಿದ್ದಾರೆ. ಫಸ್ಟ್ ಹಾಫ್ ನೋಡೋದಾದ್ರೆ ನೀವು ತುಂಬಾ ಯೂಸ್ಫುಲ್ ಆಗಿತ್ತು ಅಂತ ಹೇಳ್ಬೋದು. ಇನ್ನೊಂದು ಕ್ಯಾರೆಕ್ಟರ್ ನ ಸ್ಟೋರಿ ಏನಿದೆ ಅದು ಫಿಲ್ ಅಪ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಕ್ಯಾರೆಕ್ಟರ್ ನ ಸೆಕೆಂಡ್ ಹಾಫ್ ನಲ್ಲಿ ಚೆನ್ನಾಗಿ ಬಿಲ್ಡ್ ಮಾಡೋದಿಲ್ಲ ಅಥವಾ ಯೂಸ್ ಮಾಡ್ಕೊಳೋದಿಲ್ಲ ಅಂತ ಹೇಳ್ಬೋದು. ಅಂಡ್ ಬೇರೆ ಆಕ್ಟರ್ಸ್ ಗೆ ಕೂಡ ಇಂಪಾರ್ಟೆನ್ಸ್ ನೀಡಿಲ್ಲ. ಒನ್ ಮ್ಯಾನ್ ಆರ್ಮಿ ಶೋ ತರ ಮೂವಿನ ತಗೊಂಡೋಗಿದ್ದಾರೆ. ಆಕ್ಷನ್ ಸೀಕ್ವೆನ್ಸ್ ಗಳಂತೂ ರಿಪೀಟೆಡ್ ಅಂತ ಅನ್ಸ್ತವೆ. ನನ್ನ ಬ್ಯಾಕ್ ಡ್ರಾಪ್ ಸೇಮ್ ಏನೇ, ಸುಮ್ನೆ ಒಂದೇ ರೀತಿ ನಡೀತಾನೆ ಇರುತ್ತೆ. ಅವು ಇಂಪ್ಯಾಕ್ಟ್ಫುಲ್ ಅಂತಾನು ಅನ್ಸೋದಿಲ್ಲ. ಮೇನ್ಲಿ ಸಿನಿಮಾಟೋಗ್ರಫಿ, ಇಲ್ಲಿನ ಟೆಕ್ನಾಲಜಿ, ಲೋ ಲೆವೆಲ್ ಗ್ರಾಫಿಕ್ ಕಾರ್ಡ್ ಅಂತ ಅನಿಸ್ತು. ಒಳ್ಳೆ ಸ್ಟಾರಿಗೆ ಈ ರೀತಿ ಗ್ರಾಫಿಕ್ ಕಾರ್ಡ್ ಬೇಡವಾಗಿತ್ತು. ಇವೆಲ್ಲ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಬ್ಲೂ ಸ್ಕ್ರೀನ್ ಇಂದ ತೆಗೆದು ಜೋಡಿಸಿದ ಹಾಗಾಗುತ್ತೆ. ಅಷ್ಟು ವರ್ಕ್ ಆಗ್ಲಿಲ್ಲ, ಸ್ವಲ್ಪ ಇರಿಟೇಟಿಂಗ್ ಅಂತ ಅನಿಸ್ತು. ಬೋರ್ ಕೂಡ ಹೊಡೆಯುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ತುಂಬಾ ಬಿಲೋ ಆವರೇಜ್ ವಾಚ್ ಆಗಿತ್ತು ಅಂತ ಹೇಳ್ಬೋದು. ಕೇಳೋದಾದ್ರೆ ಸಿನಿಮಾ ನೋಡದೆ ಇರೋದೇ ವಾಸಿ. ಕೆಲವು ಸೀಕ್ವೆನ್ಸ್ ಗಳಂತೂ ತುಂಬಾನೇ ಬೋರ್ ಹೊಡಿಸುತ್ತೆ. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.